मारे विनंती काय बात ಈ ಪದೇ ಪದೇ ಎವಡಿ ಕುಳಿ ಯಾರೋ ಭರವಸೆ ನಂಬರ್ 1. ಸೆಕೆಂಡ್, ಭಾರಿ ಖುಷಿಯ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಗುಲ್ಬರ್ಗದ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ವಕೀಲರಾಗಿರ್ತಕ್ಕಂಥ ಅನಂತ ನಾಯ್ಕರವರು ಹೇಳಿದಾಗೆ ಗುಲ್ಬರ್ಗ ಜಿಲ್ಲೆಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಬಂಜಾರ ನೌಕರರು ಬೇರೆ ಜಿಲ್ಲೆಗಳಿಗೆ ಮಾದರಿ ಆಗ್ತಾರೆ. ಒಂದು ಚಪ್ಪಾಳೆ ಹೊಡಿಬಹುದು. ಆಮೇಲೆ ಇನ್ನೊಂದು ತಿಳ್ಕೊಂಬಿಡಿ, ನೀವು ನಾನು ರಿಟೈರ್ಮೆಂಟ್ ಆದಮೇಲೆ ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಅಂತ ಹೇಳೋದು ಸುಳ್ಳು. ರಿಟೈರ್ಮೆಂಟ್ ಆಗುವಾಗ ನಿಮಗೆ 101 ಸಮಸ್ಯೆ ಕಾಡ್ತದೆ. ಫ್ಯಾಮಿಲಿ ಸೆಟ್ಲ್ ಆಗಬೇಕು, ಮಕ್ಕಳ ಮದುವೆ ಆಗಬೇಕು, ಆರೋಗ್ಯ ಕೈ ಕೊಟ್ಟಿರ್ತಾರೆ. ಅದಾದ್ಮೇಲೆ ಮಾಡೋಕ್ಕಾಗಲ್ಲ. ನಾವು ಮೊದಲಿಂದಲೇ ಸುಮಾರು 40 ವರ್ಷ ನಾವು ಸರ್ಕಾರಿ ನೌಕರಿ ಮಾಡಿದ್ದೀವಿ. ಎಲ್ಲ ಮಟ್ಟದಲ್ಲೂ ಕೂಡ, ರಾಷ್ಟ್ರ ರಾಜ್ಯ ಎಲ್ಲ ಮಟ್ಟದಲ್ಲೂ ಕೂಡ ಕೆಲಸವನ್ನು ಮಾಡಿದ್ದೀವಿ. ನಾವು ಒಂದು 24 ಗಂಟೆಯಲ್ಲಿ 1 ಗಂಟೆ ಸೋಷಿಯಲ್ ಸರ್ವಿಸನ್ನು ಮಾಡಿ ಪ್ರಾಕ್ಟೀಸ್ ಮಾಡಿ ಈ ಹಂತಕ್ಕೆ ಬಂದಿದ್ದೀವಿ. ಅದಕ್ಕೋಸ್ಕರ ನಮ್ಮ ಹೆಂಡತಿ ಮಕ್ಕಳು ನೀನು ಎಲ್ಲಿ ಹೋಗ್ತೀಯ ಅಂತ ಕೇಳೋದೇ ಇಲ್ಲ. ಯಾಕಂದರೆ ನಾವು ಹೊಸದಾಗಿ ಹೇಳಬೇಕಾಗಿಲ್ಲ, ಪ್ರಾಕ್ಟೀಸ್ ಆಗಿದೆ ಅವರಿಗೆ. ಯಾಕಂದ್ರೆ ನೀನು ಹೋಗ್ತೀಯಪ್ಪ, ನೀವು ಹೋಗ್ಬಿಡು ಅಂತ ಹೇಳ್ತಾರೋ. ಯಾವ ವಾಪಸ್ ಬರ್ತೀಯ ಅಂತಲೂ ಕೂಡ ಕೇಳಲ್ಲ. ಇದನ್ನು ಯಾಕೆ ಹೇಳ್ತಿದ್ದಾನಪ್ಪ ಅಂತ ಹೇಳಿದ್ರೆ, ಭಾಳ ಜನ ಸರ್ಕಾರಿ ನೌಕರರು ನಾನು ರಿಟೈರ್ಮೆಂಟ್ ಆದಮೇಲೆ ಸೋಷಿಯಲ್ ಸರ್ವಿಸನ್ನು ಮಾಡ್ತೀನಿ, ಇವೆಲ್ಲ ಬೋಗಸ್ ಆಗೋದಿಲ್ಲ. ಏನಾದರೂ ಕೂಡ ಇದ್ರೆ ಈಗಿಂದಲೇ ಚಾಲು ಮಾಡಿ. ಆಮೇಲೆ ಎಲ್ಲರಿಗೂ ಇರೋದು ಕೂಡ ಕೇವಲ 24 ಗಂಟೆ ಮಾತ್ರ. ಆ 24 ಗಂಟೆಯಲ್ಲಿ ಒಬ್ಬರು ಅದಾನಿ ಆಗ್ತಾನೆ, ಒಬ್ಬರು ಅಂಬಾನಿ ಆಗ್ತಾನೆ, ಇನ್ನೊಬ್ಬರು ಪ್ರಧಾನಮಂತ್ರಿ ಆಗ್ತಾನೆ, ಇನ್ನೊಬ್ಬರು ಡಾಕ್ಟರ್ ಆಗ್ತಾನೆ, ಇನ್ನೊಬ್ಬರು ಭಿಕಾರಿ ಆಗ್ತಾನೆ. ಭಿಕಾರಿ ಗೊತ್ತಾ ಮನೋಸ್ಮನಿಗೆ? ಎಲ್ಲರಿಗೂ 24 ಗಂಟೆನೇ. ಯಾಕೆ ಒಬ್ಬರು ಹೀಗಾಗಿದ್ದಾರೆ ಹಾಗಾಗಿದ್ದಾರೆ ಅಂತಕ್ಕಂಥ ವಿಚಾರ. ನಾವು ಬಂಜಾರರಿಗೆ ಬಹಳ ಮೋಸ ಆಗಿದೆ, ನಾವು ಹಿಂದೆ ರಾಜ ಮಹಾರಾಜರ ಮಕ್ಕಳಾಗಿದ್ವಿ, ಇಡೀ ದೇಶದ GDP-ಯನ್ನು ಕಂಟ್ರೋಲ್ ಮಾಡ್ತಿದ್ವಿ ಅಂತ ಹೇಳಿ ನಿಮ್ಮ ಭಾಷಣವನ್ನು ಯಾವ ಕೇಳ್ತಾನೆ? ಉಪನ್ಯಾಸ, ನಿಮ್ಮ ಪ್ರವಚನವನ್ನು ಯಾರು ಕೂಡ ಕೇಳಲ್ಲ. ಏನಾಗಿದೆ ಅದು ಮುಖ್ಯ ಆಗುತ್ತೆ ಆ ದೃಷ್ಟಿಯಲ್ಲಿ. ನಿನಗೆ ನೀನೇ ಬೆಳಕು ಅಂತ ಹೇಳೋದನ್ನ ಯಾರು ಹೇಳಿ? ಒಬ್ಬರೇ ಹೇಳಿದ್ದಾರೆ, ಯಾರು ಹೇಳಿಲ್ಲ. ಎಲ್ಲರೂ ಹೇಳಿರೋದು ನಿನ್ನ ಉದ್ಧಾರವನ್ನು ನಾನು ಮಾಡೇ ಮಾಡ್ತೀನಿ. ನಮ್ಮ ಅಜ್ಜನೂ ಚಪ್ಪಾಳೆ ಹೊಡೆದ, ತಾತನೂ ಹೊಡೆದ, ಮಕ್ಕಳು ಕೂಡ ಹೊಡಿತಿದ್ದಾರೆ. ನಿನ್ನ ಉದ್ಧಾರವನ್ನ ನಾನೇ ಮಾಡ್ತೀನಿ ಅಂತ ಹೇಳಿ, ನಿನಗೆ ನೀನೇ ಬೆಳಕು ಅಂತೇಳಿ ಯಾರು ಕೂಡ ಹೇಳಿಲ್ಲ. ಒಬ್ಬನು ಮಾತ್ರ ಹೇಳಿದ್ದ. ಯಾರು ಹೇಳಿ? ಡಾಕ್ಟರ್ BR ಅಂತ. ಅದಕ್ಕಿಂತ ಸೀನಿಯರ್ ಇದ್ದಾರೆ. ಹಿಸ್ಟ್ರಿ ಸ್ಟೂಡೆಂಟ್ಸಿಗೆ ಗೊತ್ತಾಗುತ್ತೆ. 3000 ವರ್ಷಗಳ ಹಿಂದೆ ನಿನಗೆ ನೀನೇ ಬೆಳಕು ಅಂತಕ್ಕಂಥ ಸತ್ಯವನ್ನ ಈ ಪ್ರಪಂಚಕ್ಕೆ ಹೇಳೋದನ್ನು ಒಬ್ಬನೇ ಒಬ್ಬ ಗೌತಮ ಬುದ್ಧ. ಒಂದು ಮಾನವ್ಯಕ್ತಿ, ಯಾರು ಕೂಡ ಯಾರನ್ನು ಉದ್ಧಾರ ಮಾಡಲಿಕ್ಕಾಗಲ್ಲ ಅಂತಕ್ಕಂಥ ಸತ್ಯ ಅವನಿಗೆ ಮಾತ್ರ ಗೊತ್ತಿತ್ತು. ಯಾರು ಕೂಡ ಯಾರ ಬೆಳಕನ್ನು ಕೂಡ ಕದೀಲಿಕ್ಕಾಗಲ್ಲ, ಕತ್ತಲೆಯಿಂದ ಬೆಳಕಿಗೆ ತರಲಿಕ್ಕಾಗಲ್ಲ ಅಂತಕ್ಕಂಥ ಸತ್ಯ ಅವನಿಗೆ ಮಾತ್ರ ಗೊತ್ತಿತ್ತು. ಬಹಳ ಜನಕ್ಕೆ ಗೊತ್ತಿತ್ತು, ಆದರೆ ಸತ್ಯವನ್ನು ಹೇಳಲಿಕ್ಕೆ ಧೈರ್ಯ ಬೇಕು. ಸತ್ಯಕ್ಕೆ ಸೆಕ್ಯೂರಿಟಿನೂ ಕೂಡ ಬೇಕಾಗಿಲ್ಲ. ಸತ್ಯವನ್ನು ಯಾರು ಹೇಳ್ತಾರೆ? ಸೆಕ್ಯೂರಿಟಿ ಬೇಕಾಗಿಲ್ಲ ಅವರಿಗೆ. ನನಗೆ ಸೆಕ್ಯೂರಿಟಿ ಬೇಕಾಗಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ರಾಜನ ಮಗ ಅವನು ನೋಡಿ ಸಾಕಾಗ್ಬಿಡ್ತು. ಏನು ವಿಚಿತ್ರವಾಗಿರ್ತಕ್ಕಂಥ ವ್ಯವಸ್ಥೆ ಇದು. ಭಿಕ್ಷುಕ, ಅವನ ರೋಗಿ, ಅವನ ಕುಂಟ, ಅವನ ಕುರುಡ, ಅವನ ಭಿಕಾರಿ, ಎಂತ ಕೆಟ್ಟ ವ್ಯವಸ್ಥೆ ಇದು. ಕೆಲವರು ಮಾತ್ರ ಚೆನ್ನಾಗಿದ್ದಾರೆ, ಕೆಲವರು ಯಾಕೆ ಹೀಗೆ ಅಂತಕ್ಕಂಥ ದುಃಖ ಕಾಡ್ತವನಿಗೆ. ಅದಕ್ಕೋಸ್ಕರ ಅವತ್ತು ಎಲ್ಲವನ್ನು ಕೂಡ ತ್ಯಾಗ ಮಾಡಿಬಿಟ್ಟು ಬೀದಿಗೆ ಬಂದವನು. ಸತ್ಯವನ್ನು ಹೇಳ್ತಾ ಹೋದ. ಅವನ ಕೊಲೆ ಮಾಡಲಿಕ್ಕೆ ಬಹಳ ಜನ ಪ್ರಯತ್ನ ಮಾಡಿದ್ರು, ಕೊಲೆ ಆಗಲಿಲ್ಲ. ಯಾಕಪ್ಪ ಅಂದ್ರೆ ಅವನು ಸತ್ಯದ ಪರವಾಗಿದ್ದ. ಸತ್ಯಕ್ಕೆ ಸೆಕ್ಯೂರಿಟಿ ಬೇಕಾಗಿಲ್ಲ. ಅದಾದ ಮೇಲೆ ಕರ್ನಾಟಕ ಅಂತ ಹೇಳ್ತಿದ್ದಿಲ್ಲ ಅವಾಗ, ಕಲ್ಯಾಣ ಕರ್ನಾಟಕ ಅಂತ ಇದ್ದಿಲ್ಲ ಅವಾಗ. ಬಸವಣ್ಣ ಬುದ್ಧ
ಕಾಪಿ ಮಾಡಿದ ಸುಮಾರು 80%. ಸುಧಾರಣೆ ಮಾಡ್ತಾ 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 ಎಲ್ಲವನ್ನು ಕೂಡ ಸ್ಟಡಿ ಮಾಡ್ದ ಯಾರೋ ಪೂರೆ, ಬೇರೆ ಬೇರೆ ಥರದ ದಾಸರುಗಳು, ವಚನಕಾರರು ಮಾಡಿ ಮಾಡಿ ಎಲ್ಲ ಸಮಗ್ರವಾಗಿರ್ತಕ್ಕಂಥ ಸತ್ಯವನ್ನ ಹೇಳ್ತಾ ಹೇಳ್ತಾ ಹೋದ್ರು. ಆದರೆ ಸತ್ಯ ಅನುಷ್ಠಾನ ಆಗಲಿಲ್ಲ. ಅದೇ ಗ್ರಾಚಾರಕ್ಕಾಗಿತ್ತು. ಸತ್ಯ ಅನುಷ್ಠಾನ ಆಗಲಿಲ್ಲ. ಅದು